ಕ್ರಿಸ್ಪಿ ಆಗುತ್ತೆ ಅಥವಾ ಸ್ವಲ್ಪ ಹಾರಿದ್ರೆ ಕ್ರಿಸ್ಪಿ ಆಗುತ್ತೆ. ಸಮ್ಮರ್ ಟೈಮಲ್ಲಿ ಹೆಂಗ್ ಬಿಟ್ಟಿರತ್ತಂದ್ರೆ ಬಿದ್ದೋಗಿರುತ್ತೆ ಎಷ್ಟೊಂದು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ CS ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾವೆಲ್ಲ ಗೋಡಂಬಿ, ಒಂದು ಕಡೆಯಿಂದ ಗೋಡಂಬಿ ತಂದಿದ್ವಿ, ಅದು ಸಿಪ್ಪೆ ಸಮೇತ. ಅದನ್ನೆಲ್ಲ ಒಲೆಗೆ ಹಾಕಿಬಿಟ್ಟು ಸುಟ್ಕೊಂಡು ಚೆನ್ನಾಗಿ ತಿಂತಾ ಇದ್ದೀವಿ. ತೋರಿಸ್ತೀನಿ ಹೀಗೆ ಇವಳ್ದು ಒಬ್ಳದು ಹಿಂಸೆ ನೋಡು. ಅಲ್ಲ ಗೋಡಂಬಿ ಇಸ್ಕೋ ಪಪ್ಪ. ತ್ರಿಷಿಕಾ ಅಂತೂ ಎಷ್ಟು ಗೋಡಂಬಿ ತಿಂದುಬಿಟ್ಟೋಳ ಲೆಕ್ಕನೇ ಇಲ್ಲ. ಬಿಡಿಸಿ ನೋಡಿ ಈ ಥರ ಸಕ್ಕತ್ತಾಗಿರುತ್ತೆ. ಸುಟ್ಟಣ ಫುಲ್ ಕ್ರಿಸ್ಪಿ ಆಗುತ್ತೆ ಅಥವಾ ಸ್ವಲ್ಪ ಹಾರಿದ್ರೆ ಕ್ರಿಸ್ಪಿ ಆಗುತ್ತೆ. ಹಿಂಗೆ ಬರುತ್ತೆ. ಅದು ಬ್ಯಾಗಲ್ಲಿ ಇದೆ, ತೋರಿಸಿ ಹೆಂಗಿರ್ತಿದ್ದು ಅಂತ. ಬ್ಯಾಗಲ್ಲಿ ಇದೆಯಲ್ವಾ ಇದು ಗೋಡಂಬಿ? ಅಲ್ಲಿದೆ, ಇಲ್ಲೇ ಇದೆ. ಇಲ್ಲಿ ಈ ಥರ ಇರುತ್ತೆ. ಇದು ಸಿಪ್ಪೆ ಹೆವಿ ಕಷ್ಟ ಅಲ್ಲ. ಇದು ತುಂಬಾ ಆಯಿಲ್ ಇರುತ್ತೆ ಒಳಗಡೆ, ಕೈ ಸುಡ್ದಂಗ ಹೋಗುತ್ತೆ. ಹಂಗೆ ಓಪನ್ ಮಾಡು, ಇದು ಮಾಡ್ಬೋದು. ಹಿಂಗೆ ಒಲೆನಾರು ಇತ್ತು ಅಂದ್ರೆ ಹಾಕಿದ್ರೆ ಕ್ಲೀನ್ ಮಹನ್ಯ ಬ್ಲ್ಯಾಕ್ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ನೀಟಾಗಿ ಹೊಡೆದ್ರೆ ಬರುತ್ತೆ. ಹೊಡಿತೀನಿ, ಕೊಡ್ತೀನಿ. ತ್ರಿಷಿಕಾ ನೋಡಿ ವೆಯ್ಟ್, ಪೇಷನ್ಸೇ ಇಲ್ಲ ತ್ರಿಷಿಕಂಗೆ. ಈ ಥರ ಬರುತ್ತೆ, ಸಗದಾಗಿರುತ್ತೆ, ಒಳ್ಳೆ ಟೇಸ್ಟ್ ಮಾತ್ರ. ಓಪನ್ ಮಾಡಿ ಹಂಗೆ ನಾರ್ಮಲ್ ಆಗಿ ಓಪನ್ ಮಾಡೋಕ್ಕಿಂತ ಹಿಂಗೆ ಸುಟ್ಟಿ ತಿಂದ್ರೆ ಚೆನ್ನಾಗಿರುತ್ತೆ. ಈಗಲೇ ತಿನ್ನಕ್ಕೆ. ಅಡಿಗೆಗೆ ಬೇಕು ಅಂದ್ರೆ ಕಟ್ ಮಾಡಿಬಿಟ್ಟು ಹಂಗೇನೆ ಕಟ್ಟರಲ್ಲೇ ತಿನ್ಬೋದು. ಕಟ್ ಮಾಡೋದು ಹೆವಿ ರಿಸ್ಕ್ ಇದೆ, ಬಿಡ್ಸಕ್ಕೆ ಸಖತ್ ಕಷ್ಟ ಇದು. ಮೇಲ್ಗಡೆ ಲೇಯರ್ ತೆಗೆದ್ಬಿಟ್ರೆ ತೆಗಿಲ್ಲ ಅಂದರೆ ಇದು ಸಿಕ್ಕಾಬಡೆ ಕೈ ಇರುತ್ತೆ. ಇದು ಈ ಪೋರ್ಷನ್ ಮೇಲ್ ಸಿಕ್ಕಿ ತಗೋಕಂದ ಆಯಿತು ನೋಡಿ. ಫುಲ್ಲು ಕಪ್ಪಗೆ ತುಂಬ ಕಪ್ಪು ಗಾರೆ ಸಿಗೋಗ್ಬಿಟ್ಟಿರುತ್ತೆ. ನಾರ್ಮಲ್ ಆಗಿ ಹೋಗ್ಬೇಕಂದ ನೀನು ಆಚೆ ಹೋಗಮ್ಮ. ಬಟ್ಲಂತೆ ಬಟ್ಲು ಬೇಕಾ? ಬಟ್ಲು ಗಲೀಜಾಗಿದ್ದು ಬೇಡ ನೋಡಿ, ಹಿಂಗೆ ನೀಟಾಗಿ ಬರುತ್ತೆ. ತೊಗೊಳ್ಳಿ, ಕೊಡ್ತೀನಿ ತಗೋ. ಒಂದು ಸಿದೋಗ್ಬಿಟ್ಟೈತೆ. ಜಾಸ್ತಿ ಮಾಡಿ ಸಿದೋಗ್ಬಿಡುತ್ತೆ. ಬೆಳಕಂದ ಇದು ಆ್ಯಕ್ಚುಲಿ ಸೀಸನಲ್ ಮಾತ್ರ ಇದು ಬಿಡೋದು, ವರ್ಷಕ್ಕೊಂದೇ ದಿನ ಬಿಡೋದು. ಇದು ವರ್ಷಕ್ಕೊಂದೇ ದಿನ. ಹೆಂಗೆ ಸಮ್ಮರ್ ಟೈಮಲ್ಲಿ ಹೆಂಗೆ ಬಿಟ್ಟಿರತ್ತಂದ್ರೆ ಬಿದ್ದೋಗಿರುತ್ತೆ ಎಷ್ಟೊಂದು. ನಾವು ಅದೆಷ್ಟು ಹಾಯ್ಕೊ ಬಂದಿದ್ದೀವೋ ಅಂದರೆ ಅದನ್ನ ಹುಡುಕಿ ಎತ್ಕೊಂಡು ಬರ್ಬೇಕು. ಅದನ್ನು ನಮ್ಮ ಲೇಔಟಲ್ಲಿ ಒಂದು ಮರ ಇದೆ, ಅದು ಬಿದ್ದೋಗುತ್ತಲ್ಲ, ಅವಾಗ ಹೋಗಿ ಎತ್ಕೊಂಡು ಬಂದ್ಬಿಟ್ಟು. ತಿನ್ನಕ್ ಬಂತಾ? ಅದ್ರೊಳಗೆ ಇರುತ್ತೆ, ಒಳಗಡೆ ಇಲ್ಲ ನೋಡಿ. ಚಿನ್ನಿ ತಾಳಕಂದ ಕೊಡ್ತೀನಿ ಕ್ರಿಸ್ಪಿಯಾಗಿ. ನೀಟಾಗಿ ಹಿಂಗೆ ತೆಗಿಬೋದು. ಸಿಪ್ಪೆ ನೋಡಿ ಎಲ್ಲ ಕಾಯ್ತಾವ್ರೆ ನೋಡಿ, ಈಚೆ ಕಡೆ ಗೋಡಂಬಿ ಕಾಯ್ತಾವ್ರೆ. ಇಲ್ಲಿಗೆ ಬಾ, ಕೊಡ್ತೀನಿ. ತಗೋ ತ್ರಿಷಿಕಾ. ಅಲ್ಲಿ ಪಪ್ಪ ತಿಸ್ಕೊ ಇಲ್ಲಿ ತ್ರಿಷಿಕಾ, ಇಲ್ಲಿ ತಗೋ. ಯಾರಿಗೆ ಬೇಕಿದ್ದು? ನಂಗೆ ಕೊಡು, ನಾನು ತಿಂದಿದ್ದೀನಿ. ತಿನ್ನೀಕ ಹಬ್ಬ ಮಾಡ್ಕೊಬಿಟ್ಟವ್ರು ಗೋಡಂಬಿದು. ನಾನು ಬಿಡ್ಸ್ಕೊತೀನಿ, ಕೊಡು. ಅಯ್ಯೋ ಮಾನ್ಯ ತಗೋ ಅಂತೆ. ಎಷ್ಟು ಒಳ್ಳೆ ಮಗುನ. ಯಾವ್ದು ಕೊಡ್ತಾಳೆ?
ತಿನ್ಬೇಕಾ ಮಾನ ತಗೋ ಮಾನ ತಿನ್ನು ಕೊಡು ಕೊಡು ಸುಮ್ಮನೆ ಓಕೆ ಕೊಟ್ಟೆ ಟೇಸ್ಟು ನಾನು ಯಾರು ತಿಂದೆ ಈಗ ಆ ಫ್ರೇಗ್ರೆನ್ಸ್ ಇದೆಯಾ ಮಜಾನೋ ಮಜಾ ಮುಯ್ಕೊಂಡು ಹೊಟ್ಟೋಯ್ತೀನಿ ನೀನು ಸುಟ್ಕೊಂಡು ತಿಂತವ ತೊಳಪೆ ಇದು ಕೊಡ್ತೀನಿ ತೊಳಿ ಕೈ ಕೊಡು ಅಂದೆ ಇತ್ತರ್ತಿದೆ ಕುಟಾಣಿ ಕುಟ್ಬೋದು. ದೇವಸ್ಥಾನಕ್ಕೆ ಹೊರಟ್ವಿ ನಾವು, ಸಾಯಿಬಾಬಾ ದೇವಸ್ಥಾನಕ್ಕೆ. ಇವತ್ತು ಗುರುವಾರ ಅಲ್ಲ, ಕೃಷಿಕನ ಮನೆಯಲ್ಲೇ ಬಿಟ್ಟು ಬೇರೆ ದೇವಸ್ಥಾನಕ್ಕೆ ಹೊರಟ್ವಿ. ಮನೆಗೆ ಹೊರಟ್ವಿ. ಇದ್ರ ಹತ್ರನೇ ಹೋಗ್ಬೋಣ, ಒಳಗಡೆ ಇದೆಯಲ್ಲ ದೇವಸ್ಥಾನ. ಯಾವ್ದಕ್ಕೆ? ಅಲ್ಲಿ ಅತ್ತೆ ಮನೆ ಹತ್ರ ಇರೋದ? ಅದೇ ಒಳಗಿದೆಯಲ್ಲ, ಅಲ್ಲಿ ರೆಗ್ಯುಲರ್ ಆಗಿ ಹೋಗ್ತೀವಲ್ಲ ಅಲ್ಲಿ ಸಾಯಿಬಾಬನ ದೇವಸ್ಥಾನ ಚೆನ್ನಾಗಿದೆ ಬನ್ನಿ. ಆ ಜಾಗನೇ ಪ್ರಸಾದ ಊಟ ತರ ಕೊಡ್ತಾರೆ ಆಕ್ಚುಲಿ ಅಲ್ಲಿ. ಅಲ್ಲ ಆ ಜಾಗ ಆ ವೈಬೇ ಬೇರೆ. ನೀವು ಅಲ್ಲಿ ಜಾಗ ತೋರಿಸ್ತೀನಿ ಬನ್ನಿ, ಏನೋ ಪ್ರಶಾಂತವಾಗಿದೆ, ಯಾರ ಅಬ್ರಾನೂ ಇಲ್ಲ, ಏನೂ ಇಲ್ಲ. ವಿಸಿಟ್ ಮಾಡ್ಬೋದು ಯಾರು ಬಂದ್ರೆ. ಅದೇ ಬಂದ್ವಿ ದೇವಸ್ಥಾನಕ್ಕೀಗ. ಮುಗಿಸ್ಕೊಂಡು ಕೂದಲೆಲ್ಲ ಹೆಂಗಾಗಿದೆ ಇಟ್ಕೋ. ಇದೇ ದೇವಸ್ಥಾನ. ಎದುರುಗಡೆ ಸಾಯಿಬಾಬನ್ ಇದ್ ಮಾಡಿದ್ದಾರೆ. ಅಲ್ಲಿ ಪ್ರಸಾದ ಮೊದ್ಲಿದ್ ಇರ್ಲಿಲ್ಲ ಅಲ್ಲ, ಇವಾಗ ರೀಸೆಂಟ್ ಆಗಿ ಮಾಡೋದು. ಅನ್ನದಾನ ಈಗ ಈ ಕಡೆ ಮಾಡಿದ್ದಾರೆ, ಮುಂಚೆ ಇಲ್ಲೇ ಇತ್ತು. ಇಲ್ಲೇ ಇತ್ತಿದ್ದು, ಇಲ್ಲಿ ಕೆಳಗಡೆ ಊಟ ಕೊಡ್ತಿದ್ರು ಪ್ರಸಾದಕ್ಕೆ. ಸ್ಲಿಪ್ಪರ್ ಬಿಟ್ಟೆ ಅಲ್ವಾ? ಬಿಟ್ಟಿನಿ. ಏನೋ ತೇರೆಲ್ಲ ರೆಡಿ ಮಾಡಿದಾರಲ್ಲ. ನೆಕ್ಸ್ಟ್ ವೀಕ್ ಗುರುಪೌರ್ಣಿಮೆ ಇದೆಯಲ್ಲ, ಓ ಅದಕ್ಕೆ ರೆಡಿ ಮಾಡ್ತಾರೆ. ಓಕೆ, ನೋಡಿ ದೇವಸ್ಥಾನ ಇರೋದು ನೆಕ್ಸ್ಟ್ ವೀಕ್ ಇರ್ಬೇಕು ಮೋಸ್ಟ್ಲಿ. 29th ಬುಧವಾರ. 29th ಅಲ್ಲ ಗುರುಪೌರ್ಣಿಮೆ. ಗುರುಪೂರ್ಣಿಮಾ, ಭಕ್ತಿ ವೈಭವ ಮತ್ತು ಭಾರತೋತ್ಸವ. ಜಾಗ ಮಾತ್ರ ಸಖತ್ತಾಗಿದೆ, ಇಲ್ಲಿ ಸಖತ್ ಪ್ರಶಾಂತವಾಗಿರುತ್ತೆ. ನೆನಪಿದ್ಯಾ ಒಂದ್ 2 months ಬ್ಯಾಕ್ ಇಲ್ಲಿ ನಾವು ಏನೋ ಹೊತ್ಕೊಂಡೋಗಿ ಪಲ್ಲಕ್ಕಿ ಎಲ್ಲ ಎತ್ಕೊಂಡೋಗಿ ಚೆನ್ನಾಗಿತ್ತು. ಅದು ಚೆನ್ನಾಗಿತ್ತು. ಇಲ್ಲಿದೆ ನೋಡಿ ಆ ಜಾಗ, ಇದೇ ಜಾಗ. ಇಲ್ಲಿನ ಮೆರವಣಿಗೆ ಇದೆಲ್ಲ ದೀಪ ಇದ್ ಮಾಡ್ತಾರೆ. ಒಳಗಡೆ ಜಾಗ ಚೆನ್ನಾಗೈತಿ. ಇಲ್ಲಿ ಕುಡಿಯುವ ನೀರು. ಆಕ್ಚುಲಿ ಇನ್ನೂ ಬಂದಿಲ್ಲ ಅನ್ಸುತ್ತೆ, ಜನ ಕಮ್ಮಿ ಇದಾರಲ್ಲ. ಇಲ್ಲ, ಮೇಲ್ ಪೂಜೆ ನಡೀತಾ ಐತೆ. ಇದು ಕೆಳಗಡೆ ದೇವಸ್ಥಾನ ಮೇಲಿದೆ. ಚೇಂಜ್ ಹಾ, ಎರಡು ಮಾಡ್ಬಿಟ್ಟಿದ್ದಾರೆ. ಅದೆಲ್ಲ ರೆಡಿ ಮಾಡ್ತೀಯಾರ ನೆಕ್ಸ್ಟ್ ವೀಕ್ಗೆ. ಇದೆಲ್ಲ ಹಾಕ್ಬಿಟ್ಟಿದ್ದಾರೆ, ಲೈಟಿಂಗ್ಸ್ ಎಲ್ಲ ಬಿಟ್ಬಿಟ್ಟಿದ್ದಾರೆ ಆಲ್ರೆಡಿ. ಎಲ್ಲ ರೆಡಿ ಆಗಿದೆ. ನೆಕ್ಸ್ಟ್ ವೆಡ್ನೆಸ್ಡೇ ಕ್ಲಾಸ್ ಇದೆಯಾ ನಿಮಗೆ? ಚೇಂಜ್ ಕೊಡುವ.
ಅಲ್ಲಿ ಆರತಿ ಮಾಡ್ಬಿಟ್ಟು ಬರೋಣ. ನೆಕ್ಸ್ಟ್ ವೀಕ್ ಗುರು ಪೂರ್ಣಿಮಾಗೆಲ್ಲ ರೆಡಿ ಮಾಡ್ತಾರೆ. ಇವಾಗ ಲಾಸ್ಟ್ ವೀಕ್ ಯಾವಾಗಲೂ ಒಂದ್ಸತಿ ಮಾಡಿದ್ರು ಆ ಥರ ಪಲ್ಲಕ್ಕಿ ಏನೋ ಮಾಡ್ತಿದಾರಲ್ಲ. ಹೋಗೋಣ ಏನೋ? ಹೋಗೋಣ, ಇನ್ನು ಅಲ್ಲೂ ಹೋಗ್ಬೇಕಲ್ಲ. ಹಾಂ ಆಯ್ತು. ಪ್ರಸಾದ ತಗೊಂಡು ಹೋಗೋಣ. ಅಲ್ಲಿ ಜಾಗ ಎಷ್ಟು ಚೆನ್ನಾಗಿದೆ ಇಲ್ಲಿ ಬಂದರೆ. ಯೂಶುವಲ್ ಆಗಿ ಎಲ್ಲೂ ದೇವ್ರ ಹತ್ರ ಮುಟ್ಸಕ್ ಬಿಡಲ್ಲ, ಇಲ್ಲಿ ಏನಿಲ್ಲ. ಆರಾಮಾಗಿ ನಾವೇ ಪೂಜೆ ಮಾಡ್ಬೋದು, ದೇವ್ರ ಹತ್ರ ಹೋಗ್ಬೋದು, ಬರ್ಬೋದು. ನಮ್ಮ ಕೈಲಿ ಪೂಜೆ ಮಾಡಿಸ್ತಾರೆ. ಹಾರ ಲಾಸ್ಟಲ್ಲಿ ಎಷ್ಟೊಂದು ಸರ್ತಿ ನಮಗೆ ದೇವ್ರ ಮೇಲೆ ಹಾಕಿರಾರ. ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು 7-7:30 ಅಷ್ಟೆಲ್ಲ ಇನ್ನೂ ಪೂಜೆ ಇದೆ. ಪೂಜೆ ಇನ್ನೂ 1 hour ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಆರಾಮಾಗಿ ಫ್ರೀಯಾಗಿ ಬರಬೇಕು. ಪಾಪುನ್ ಬೇರೆ ಬಿಟ್ಟು ಬಂದ್ಬಿಟ್ಟಿದೀವಿ, ಹೋಗ್ಬೇಕೀಗ. ಎಲ್ಲ ಹಾರ ಎಲ್ಲ ತೆಗೆದು ಕೊಡ್ತಾರೆ ನಮಗೆ. ಪ್ರಸಾದ ಪ್ರಸಾದ ಹೇಳಿದ್ರು ಬರ್ತೀವಿ. ಗೊರೇ ಮೊನ್ನೆ ನಮ್ಮ ಲೇಔಟ್ಗೂ ಬಂದಿದ್ರು ಗಾಡಿ. ಹೌದಾ? ಅಲ್ಲಿ ಮಾರುತಿ ಎನ್ಕ್ಲೇವ್. ಬಂದಿದ್ರಾ? ಬೆಳಗ್ಗೆ ಹಾಡು ಕೇಳಿಸಿದ್ ನಾನು ಬಂದಾಗ. ಹೌದು, ಹಾಡು ಕೇಳಿಸಿದ್ರು. ಅವಾಗ ಬಂದ್ ಈಚೆ ಬಂದಾಗ ನೋಡೋದ್ನಲ್ಲ. ಇನ್ನ 3 ದಿನ ಬರ್ತೀನಿ. ಹೌದಾ? ಶನಿವಾರದಿಂದ ಸೋಮವಾರ. ಬುಧವಾರ ಬರೋಣ. ಎಷ್ಟೊತ್ತಿಗೆ ಪೂಜೆ? ಬುಧವಾರ ಬೆಳಗ್ಗೆಯಿಂದನು. ಅದೇ ಕೆಲಸ ಮುಗಿಸ್ಕೊಂಡು ಸಂಜೆ ಇನ್ನು 6 ಗಂಟೆ 5:15 ಅಷ್ಟಲ್ಲಿ ಬರೋಣ ಬಿಡಮ್ಮ. ಕೊಟ್ಟಿರ್ಬೇಕಿಲ್ಲ, ಮೇಲಿತ್ತು ನೋಡಿದೆ. ಇನ್ನು 3 ನಾನು ಅವಾಗ ಹಾಡು ಕೇಳಿಸಿದ್ದು. ಅವಾಗ ಈಚೆ ಬಂದ್ರೆ ಆಟೋಲ್ಲಿ ನೀವು ಅಷ್ಟರಲ್ಲಿ ಆ ಕಡೆ ಹಿಂಗೆ ಹೋಗ್ತಿದ್ದೆ, ಆ ಕಡೆಗೆ ಎಕ್ಸಿಟ್ ಆಗ್ತಿದ್ದೆ. 2,000 ಇದೆ ಪಾಂಪ್ಲೆಟ್ ಪೇಪರ್ಗೆ ಹಾಕಿ. ಸರಿನಾ? ಬರಲ್ದ? ಮುಂದಿನ ವಾರ ಬರ್ತೀವಿ. ಬುಧವಾರ. ಹಾಂ, ಊಟ ಬೇಕಿದ್ರೆ ಮಾಡ್ಬೋದು. ಪ್ರಸಾದ ಯಾವಾಗಲೂ ಇರುತ್ತೆ. ಈಗ ಟೈಮ್ ಇಲ್ಲ ಅಂದ್ಬಿಟ್ಟು ಜಸ್ಟ್ ಪಾಯಸ ಕುಡ್ಕೊಂಡು ಹೊರಟ್ವಿ. ನೀವು ಯಾರು ಈ ಕಡೆ ದೊಡ್ಡ ಆಲ್ಮರ್ ಸೈಡ್ ಬಂದಾಗ ಈ ದೇವಸ್ಥಾನಕ್ಕೆ ಬಂದು ತುಂಬ ಚೆನ್ನಾಗಿದೆ. ದೇವಸ್ಥಾನ ಚೆನ್ನಾಗಿರೋದ್ರ ಜೊತೆಗೆ ಕಾಮಾಗಿದೆ, ಪ್ರಶಾಂತವಾಗಿದೆ. ಯಾರೂ ಓಡಾಡಲ್ಲ. ನೋಡ್ತಿರ್ಬೋದು, ರೋಡ್ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಎಷ್ಟು ಇದೆ ಅಂತ ಅಲ್ಲ. ದೇವಸ್ಥಾನ ಯಾರು ಈ ಕಡೆ ಬಂದಾಗ ಬಂದು ಹೋಗ್ಬೋದು. ನೋಡಿ ಆ ಕಡೆ. ದರ್ಶನ್ ಸರ್ 7 ಗಂಟೆಗೆ ಬರ್ತೀನಿ ಅಂದ್ರಲ್ಲ. ಆಯ್ತಲ್ಲ 7 ಗಂಟೆ ಕರೆಕ್ಟಾಗಿ. ಹೌದಾ? 7 ಗಂಟೆ ಆಗೋಯ್ತಾ? ಹ್ಞೂಮ್ಮ. ಬ್ಯಾಟ್ರಿ ಲೋ, ಟೈಮ್ ಟು ರೀಚಾರ್ಜ್ ಅಂತ ಇದೆಯಮ್ಮ? ಇದೆ 20% ಇದೆ. ಸಾಕಲ್ಲ 20%. ಈ ಕಡೆಯಿಂದನೇ ಹೋಗ್ಬೋಣ? ಬೇಡ, ಹಿಂಗೆ ಹೊಟ್ಟೋಣ. ಅದೇ ಈ ಕಡೆಯಿಂದನೇ ಹೋಗ್ಬೋಣ. ಇದೆ ಸರಿ. ಅದು ಮುಗಿಸೋ ಹೊರಟ್ರಿ. ದೇವಸ್ಥಾನ ಎಲ್ಲ ಮುಗಿಸಿ ಪ್ರಸಾದನೂ ಆಯಿತು. ಅಮ್ಮ, ನೀನು ಕೂತಿಲ್ಲ ಸರಿ.
ಈಗ ಮನೆ ಕಡೆ ದಾರಿ. ಮನೆ ಕಡೆ ಪಯಣ. ನೆಕ್ಸ್ಟ್ ವೀಕ್ ಬರೋಣ. ಅದೇ ಸಂಜೆ 6 ಗಂಟೆ ನನ್ನ ಕ್ಲಾಸು ಎಷ್ಟೊತ್ತಿಗೆ ಮುಗಿಯುತ್ತಮ್ಮ? ಬುಧವಾರ ಅಲ್ವಾ? ಬುಧವಾರ ಅಲ್ಲಿ ಮುಗಿಸ್ಕೊಂಡು ಬರ್ಬೋದು. ಎಷ್ಟೊಂದು ಬ್ಯಾಟ್ಗಳು ಬ್ಯಾಟ್ಗಳಲ್ಲಿ ನಾವೇ ತಗೊಂಡೋಗ್ಬೇಕಿತ್ತು.